ಅವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ. ಅಂದಾಜು ಬೆಲೆ ಅಡಿಕೆದು ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ಶಿವಮೊಗ್ಗದಲ್ಲಿ ಹೊಸ ರಾಶಿ ಅಡಿಕೆ ಬಂದು 46,000ದಿಂದ 50,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹೊಸ ರಾಶಿ ಅಡಿಕೆ ಶಿವಮೊಗ್ಗದಲ್ಲಿ 46,000ದಿಂದ 50,000 ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಸಾಗರದಲ್ಲಿ ರಾಶಿ ಅಡಿಕೆ ಬಂದು 50,000ದಿಂದ 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ಸಾಗರದಲ್ಲಿ ರಾಶಿ ಅಡಿಕೆದು. ಹಾಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬಂದು ಒಂದು ಕ್ವಿಂಟಲ್ಗೆ 48,000ದಿಂದ 53,000 48,000ದಿಂದ 53,000 ರೂಪಾಯಿವರೆಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆಯ ಬೆಲೆಯನ್ನು ಹೊಂದಿದೆ. ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು 47,000ದಿಂದ 54,000 47,000ದಿಂದ 54,000 ರೂಪಾಯಿವರೆಗೆ ಚನ್ನಗಿರಿಯಲ್ಲಿ ರಾಶಿ ಅಡಿಕೆಯ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ. ಸಿರಸಿಯಲ್ಲಿ ರಾಶಿ ಅಡಿಕೆ ಒಂದು ಕ್ವಿಂಟಲ್ಗೆ 40,000 ರೂಪಾಯಿದಿಂದ 46,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಯಲ್ಲಾಪುರದಲ್ಲಿ ರಾಶಿ ಅಡಿಕೆ 41,000ದಿಂದ 46,000 41,000ದಿಂದ 46,000 ಯಲ್ಲಾಪುರದಲ್ಲಿ ರಾಶಿ ಅಡಿಕೆಯ ಬೆಲೆಯನ್ನು ಹೊಂದಿದೆ. ತುಮಕೂರದಲ್ಲಿ ರಾಶಿ ಅಡಿಕೆ ಬಂದು 49,000ದಿಂದ 53,000 49,000ದಿಂದ 53,000 ರೂಪಾಯಿವರೆಗೆ ತುಮಕೂರದಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ರಾಶಿ ಅಡಿಕೆ ನೋಡಿದ್ರಲ್ಲ, ಇನ್ನು ಬೆಟ್ಟೆ ಅಡಿಕೆ ನೋಡೋದಾದರೆ 32,000ದಿಂದ 38,000 ರೂಪಾಯಿವರೆಗೆ ಸಿರಸಿಯಲ್ಲಿ ಬೆಟ್ಟೆ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಹೊಂದಿದೆ. ಕೆಂಪು ಗೋಟು ಅಡಿಕೆ ಬಂದು 28,000ದಿಂದ 34,000 ರೂಪಾಯಿವರೆಗೆ ಸಿದ್ದಾಪುರ ಹಾಗೂ ಸಿರಸಿಯಲ್ಲಿ ಬೆಲೆಯನ್ನು ಹೊಂದಿದೆ. ಹಾಗೆ ಚಾಲಿ ಅಡಿಕೆ 40,000 ರೂಪಾಯಿದಿಂದ 47,000 ರೂಪಾಯಿವರೆಗೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಸರಕು ಅಡಿಕೆಯ ಬೆಲೆ ನೋಡುವುದಾದರೆ ವಿವಿಧ ಸ್ಥಳಗಳಲ್ಲಿ ರೇಟ್ ಬಂದು ಬದಲಾವಣೆ ಆಗ್ತದೆ. ಹಾಗೆ ಈ ರೇಟ್ಗಳು ಬಂದು ನೋಡಿ, ಈ ದರಗಳು APMC ಹರಾಜಿನ ಪ್ರವೃತ್ತಿ ಆಧಾರದ ಮೇಲೆ ನೀಡಲಾಗಿದೆ ಅಂದಾಜು ದರಗಳು ಆಗಿವೆ. ಮಾರುಕಟ್ಟೆ ಗುಣಮಟ್ಟ ಹಾಗೂ ಹರಾಜಿನ ಪ್ರಕಾರ ದರಗಳಲ್ಲಿ ವ್ಯತ್ಯಾಸ ಇರ್ಬೋದು ನೋಡಿ ರೈತರೇ.